ಯಾರಿಗೇ ಆಗಲಿ ಪರ್ಮನೆಂಟ್ ಅಧಿಕಾರ ಅಸಾಧ್ಯ ಅಂತ ಹೇಳೋ ಮೂಲಕ ಕುರ್ಚಿ ಕದನಕ್ಕೆ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ರ. ಒಬ್ಬೊಬ್ಬ ನಾಯಕರಿಗೆ ಅಭಿಮಾನಿಗಳು ಇರ್ತಾರೆ, ಜೈಕಾರ ಹಾಕಿದ್ರೆ ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ. ಸಮಸ್ಯೆ ಬಗೆಹರಿದ್ರೆ ಇವೆಲ್ಲವೂ ಕೂಡ ನಿಂತು ಹೋಗುತ್ತೆ. ಅಧಿಕಾರದಲ್ಲಿ ನಾವೇ ಶಾಶ್ವತವಾಗಿ ಇರೋದಿಲ್ಲ ಅಂತ ಕುರ್ಚಿ ಕದನಕ್ಕೆ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ಟಿದ್ದಾರೆ. ಯಾರಿಗೇ ಆಗಲಿ ಪರ್ಮನೆಂಟ್ ಅಧಿಕಾರ ಅಸಾಧ್ಯ, ಅಂದ್ರೆ ಪರ್ಮನೆಂಟ್ ಆಗಿ ಯಾರೂ ಕೂಡ ಅಧಿಕಾರದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬೊಬ್ಬ ನಾಯಕರಿಗೆ ಅವರದೇ ಆದ ಫ್ಯಾನ್ ಫಾಲೋಯಿಂಗ್ ಇರ್ತಾರೆ, ಜೈಕಾರ ಹಾಕಿದ್ರೆ ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ. ಸಮಸ್ಯೆಗಳು ಸಾಲ್ವ್ ಆದ್ರೆ ಇವೆಲ್ಲವೂ ಕೂಡ ನಿಂತು ಹೋಗುತ್ತೆ. ಅಧಿಕಾರದಲ್ಲಿ ನಾವೇ ಶಾಶ್ವತವಾಗಿ ಇರೋದಿಲ್ಲ ಅಂತ ಹೇಳೋ ಮೂಲಕ ಕುರ್ಚಿ ಕದನಕ್ಕೆ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ರ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದ್ವೇಷ ಭಾಷಣ ಮತ್ತು ಆ ರೀತಿ ನಡೆದುಕೊಳ್ತಕ್ಕಂಥದ್ರಲ್ಲಿ ಇವತ್ತು ಬಿಲ್ಲು ಕ್ಯಾಬಿನೆಟ್ಗೆ ಇನ್ನು ಕುರ್ಚಿ ಕದನಕ್ಕೆ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ರ ಎನ್ನುವಂತಹ ಪ್ರಶ್ನೆಗಳು, ಯಾಕಂದ್ರೆ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ಗಳು ಅದೇ ರೀತಿ ಇದೆ. ನಿನ್ನೆ ಮಂಗಳೂರಿಗೆ ಸಿಎಂ ತೆರಳಿದಾಗ ಅಲ್ಲಿ ಒಂದಿಷ್ಟು ಜನರ ಗುಂಪು ಡಿ.ಕೆ. ಶಿವಕುಮಾರ್ ಪರ ಜೈಕಾರವನ್ನ ಕೂಗಿದ್ರು. ಹೀಗಾಗಿ ಇದಕ್ಕೆ ಇಂಡೈರೆಕ್ಟ್ ಆಗಿ ಒಂದು ರೀತಿ ಟಾಂಗ್ ಕೊಟ್ರ ಎನ್ನುವಂತಹ ಪ್ರಶ್ನೆ, ಯಾಕಂದ್ರೆ ಒಬ್ಬೊಬ್ಬ ನಾಯಕರಿಗೆ ಅವರದೇ ಆದ ಫ್ಯಾನ್ ಫಾಲೋಯಿಂಗ್ ಇರ್ತಾರೆ, ಜೈಕಾರ ಹಾಕಿದ ತಕ್ಷಣ ನಾವು ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ. ಸಮಸ್ಯೆಗಳು ಸಾಲ್ವ್ ಆದ್ರೆ ಇವೆಲ್ಲವೂ ಕೂಡ ನಿಂತು ಹೋಗುತ್ತೆ. ಅಧಿಕಾರದಲ್ಲಿ ನಾವೇ ಶಾಶ್ವತವಾಗಿ ಇರೋದಿಲ್ಲ. ಯಾರಿಗೇ ಆಗ್ಲಿ ಪರ್ಮನೆಂಟ್ ಅಧಿಕಾರ ಸಿಗೋದು ಅಸಾಧ್ಯ. ಅಧಿಕಾರದಲ್ಲೇ ಅವರು ಜೀವನ ಪೂರ್ತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕುರ್ಚಿ ಕದನಕ್ಕೆ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ರ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಮನೆಯಲ್ಲಿ ಈ ಪವರ್ ಶೇರಿಂಗ್ ವಿಚಾರ ತಾರಕಕ್ಕೇರ್ತಾ ಇದೆ. ಇದಕ್ಕೆಲ್ಲ ಒಂದು ರೀತಿ ತಾತ್ಕಾಲಿಕವಾದಂತಹ ಬ್ರೇಕ್ ಕೂಡ ಬಿದ್ದಿದೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ. ಇನ್ನು ನಿನ್ನೆ ಮಂಗಳೂರಿಗೆ ಸಿಎಂ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದಿಷ್ಟು ಜನ ಸಿಎಂ ಪರವಾಗಿ ಘೋಷಣೆಯನ್ನ ಕೂಗಿದ್ರೆ, ಇನ್ನೊಂದಿಷ್ಟು ಜನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಅವರ ಪರವಾಗಿ ಘೋಷಣೆಗಳನ್ನ ಕೂಗಿದ್ರು. ಈ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಂಗ್ ಕೊಟ್ಟಿದ್ದಾರಾ ಗೃಹ ಸಚಿವರು ಎನ್ನುವಂಥ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್ಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಒಬ್ಬೊಬ್ಬ ನಾಯಕರಿಗೂ ಕೂಡ ಅವ್ರದೇ ಆದಂತಹ ಫ್ಯಾನ್ ಫಾಲೋಯಿಂಗ್ ಇರುತ್ತೆ. ಅಂದ್ರೆ ಅವರು ಮಾಡಿರುವಂತಹ ಕೆಲಸವನ್ನ ಗುರುತಿಸಿ ಅವರಿಗೆ ಅವರದೇ ಆದ ಒಂದಿಷ್ಟು ಜನ ಅಭಿಮಾನಿ ಬಳಗ ಇರ್ತಾರೆ. ಅವರು ಜೈಕಾರ ಹಾಕಿದ್ರೆ ಅದು ತಪ್ಪು ಅಂತ ಹೇಳೋದಕ್ಕೆ ಆಗಲ್ಲ. ಸಮಸ್ಯೆ ಸಾಲ್ವ್ ಆದ್ರೆ ಇವೆಲ್ಲವೂ ಕೂಡ ನಿಂತು ಹೋಗುತ್ತೆ ಅಂತ ಕುರ್ಚಿ ಕದನಕ್ಕೆ ಸಚಿವ ಪರಮೇಶ್ವರ್ ಟಾಂಗ್ ಕೊಟ್ರ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ.